ಸಹಸ್ರಲಿಂಗಕ್ಕೆ ಬಂದಿದ್ದೀವಿ ನೋಡ್ರಿ ಇಲ್ಲಿ. ಶಿರಸಿಯಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಈ ರಮಣೀಯವಾದ ಪ್ರಕೃತಿಯ ಮಧ್ಯೆ ಇರುವ ಸಹಸ್ರಲಿಂಗ, ಇದನ್ನು ನೋಡಲು ಎಲ್ಲ ಕಡೆಯಿಂದ ಜನರು ಬರ್ತಾರೆ. ಈ ಬೇಸಿಗೆ ರಜೆ, ಬಿಸಿಲು ಈ ಸಿಕ್ಕಾಪಟ್ಟೆ ರಜೆಯಲ್ಲಿ ಸಮಯವನ್ನ ಕಳೆಯಲು ಕೂಡ ತುಂಬಾ ಜನ ಬರ್ತಾರೆ. ಶಾಲೆ ಕಾಲೇಜುಗಳೆಲ್ಲ ರಜೆ ಇರೋದ್ರಿಂದ ಮತ್ತೆ ಮಳೆಗಾಲದಲ್ಲಿ ಇಲ್ಲಿ ಬರೋಕ್ಕೆ ಆಗಲ್ಲ. ಹಾಗಾಗಿ ಈ ಬೇಸಿಗೆ ರಜೆಯಲ್ಲಿ ಪ್ರತಿಯೊಬ್ಬರು ಬಂದು ನೋಡಲೇಬೇಕಾದಂತಹ ಪ್ರಕೃತಿ ಮಡಿಲಿನಲ್ಲಿರುವ ಈ ಸಹಸ್ರಲಿಂಗವನ್ನ ನೋಡಿ ಕಣ್ತುಂಬಿಕೊಳ್ಳೋಣ ಬನ್ನಿ. ನಾವೆಲ್ಲ ಕುಟುಂಬ ಸಮೇತ ಬಂದಿದ್ದೀವಿ. ಗ್ರಾಮ ಪಂಚಾಯತ್ ಬೈರುಂಬೆ, ತಾಲೂಕ ಸಿರ್ಸಿ. ಸಹಸ್ರಲಿಂಗ ಪವಿತ್ರ ಕ್ಷೇತ್ರದ ಹೊಳೆಯ ಸುತ್ತಮುತ್ತಲೂ ಕುಳಿತು ಊಟ ತಿಂಡಿ ಮಾಡುವುದನ್ನು ನಿಷೇಧಿಸಲಾಗಿದೆ. ಅದು ಕ್ಲೀನ್ ಮೇಂಟೆನೆನ್ಸ್ ಸಲುವಾಗಿ ಇದನ್ನು ಮಾಡಿದ್ದಾರೆ ಅನಿಸುತ್ತೆ. ಸಹಸ್ರಲಿಂಗ ದರ್ಶನ ಮಾಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಟಿಫನ್ ಏನಾರು ತಿನ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೇತುವೆ ಅದ ನೋಡಿ, ಚಂದ ಅದಲ್ಲ. ಇಲ್ಲಿ ಸೇತುವೆ ಮಾಡಿದ್ದಾರೆ. ಇಲ್ಲಿ ಹುಲಿ ಬರ್ತಾವ. ಇಲ್ಲಿ ಇರ್ಬೋದು, ಪ್ರಾಣಿಗಳು ಎಚ್ಚರಿಕೆ ಬರ್ತಾರಲ್ಲ. ಇಲ್ಲಿ ಒಂದು ಹೋಟ್ಲಿದೆ, ಸ್ವಲ್ಪ ಲೈಟಾಗಿ ಉಪಹಾರ ಮಾಡ್ಕೊಂಡು ಹೋಗ್ತೀವಿ. ವಿಡಿಯೋ ಮಾಡಾಕತ್ತೀನಿ. ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ಈಗ ಮಾಡಿ ಕೈ ಮಾಡಿ ಮಾಡು. ಶಾಲ್ಮಲಾ ನದಿ ಕಣಿವೆ ಸಂರಕ್ಷಿತ ಪ್ರದೇಶ, ಉತ್ತರ ಕನ್ನಡ. ಸ್ಥಳೀಯ ಜೀವ ಜಾತಿಗಳ ನೆಲೆ. ಹರಿ ಫೋಟೋ ತೆಗಿತಾರೆ ನೋಡು. ಹರಿ ಹಾಯ್ ಮಾಡು. ಮಾಡು. ಕಡೆ ಊರೈತೆ ಇಲ್ಲ. ಬೈರುಂಬೆ ಇದು. ಅಯ್ಯೋ ಶಿವನಿ, ಇಲ್ಲಿ ನಡಿಬೇಕು, ಅಂಜಿಕೆ ಬರ್ತದೆ. ಹುಷಾರಾಗಿ. ಈ ಥರ ಬ್ರಿಡ್ಜಲ್ಲಿ ನಾನು ಫಸ್ಟ್ ಟೈಮ್ ನಡೀತಾ ಇದ್ದೀನಿ. ನಾವು ಒಂದ್ಸಲ ಈ ಥರ ನಡೆದಿಲ್ಲ ಇದ್ರ ಮೇಲೆ. ಯಾರಿಗೆ ಹಾಕೋದು ಹೇಳಿ. ಶಾಲ್ಮಲಾ ನದಿ ಅಂತಿದು. ಶಾಲ್ಮಲಾ ನದಿ. ಶ್ರೀಹರಿ. ಅಯ್ಯೋ ಶಿವನೇ, ಇವ್ರು ಹಿಂಗೆ ಬಂದ್ರೆ ಹೆಂಗೆ ನಾವು ಹೋಗ್ಬೇಕು?
ಡೇಂಜರ್ ಐತಪ್ಪ. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ನೋಡಿಲ್ಲ ನಾನು. ಯೂಟ್ಯೂಬ್ನೇ ಹಾಕ. ಹಾಯ್ ಮಾಡಿ, ಈ ಕಡೆ ಬಾ ನನ್ನ ಬಲ್ಲ. ಹಿಂದೆ ಬಾ, ಇನ್ನೂ ಚಂದ. ರೈಟ್, ಈಗ ಹಾಯ್ ಮಾಡು. ವಾಪಸ್ ಹೌದಾ? ಸಹಸ್ರಲಿಂಗ ಬರ್ರಿ ಬಂಗಾರ. ಹಾಂ ಬರ್ರಿ ಬರ್ರಿ. ಗೊತ್ತದವಲ್ಲ. ಓ ಬಂಗಾರ, ಸಹಸ್ರಲಿಂಗನ ತೋರಿಸ್ತೀನಿ ಬರ್ರಿ, ನೋಡಿ ಬರ್ರಿ ಎಲ್ಲರೂ. ಅದ್ಭುತವಾದ ಜಾಗ, ಒಮ್ಮೆ ನೋಡಲೇಬೇಕು. ಈ ರಜೆಯಲ್ಲಿ ಮಕ್ಕಳಿಗಂತೂ ಇಡೀ ದಿವಸ ಆದರೂ ಸಾಕಾಗಲ್ಲ, ನೀರಲ್ಲಿ ಆಟ ಆಡ್ತಾರೆ. ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ಲರಿಗೂ. ಕೂಸೆಲ್ಲಿ ಸ್ಪರ್ಶ ಮಾಡ್ತೀನಿ. ಶ್ಯಾಮಲಾ ನದಿಯಲ್ಲಿ ಸಹಸ್ರಲಿಂಗ ಅಂದರೆ ಒಂದೊಂದು ಕಲ್ಲಿಗೂ ಒಂದೊಂದು ಲಿಂಗ ಇರೋದ್ರಿಂದ ಸಹಸ್ರಲಿಂಗ ಅಂತ ಕರೀತಾರೆ. ನಿಮ್ಗೆ ಅಲ್ಲಿವರೆಗೂ ಹೋಗಿ ನಿಮಗೆ ತೋರಿಸ್ತೀನಿ. ನೀರಲ್ಲೆಲ್ಲ ಆಡ್ತಾ ಇದ್ದಾರೆ ಮಕ್ಕಳು. ನದಿಯಲ್ಲಿ ಬರ್ರಿ, ನಿಮಗೆ ತೋರಿಸ್ತೀನಿ. ಸಹಸ್ರಲಿಂಗ ಕಲ್ಲಿಗೊಂದೊಂದು ಲಿಂಗ ಅದಾವಿಲ್ಲಿ, ತೋರಿಸ್ತೀನಿ. ಇಲ್ಲಿ ಏನೇನೋ ಹರಕೆ ಹೊತ್ತು ಎಲ್ಲ ಕಲ್ಲುಗಳು ಇಟ್ಟಿದ್ದಾರಿಲ್ಲ. ಏನೇನು ಹರಕೆ ಹೊತ್ತಾರೇನೋ ಅವರು ಹರಕೆ ಈಡೇರಿದ ನಂತರ ಈ ಕಲ್ಲುಗಳನ್ನ ತೆಗಿತಾರೆ. ಇದು ನೋಡ್ರಿ, ಈ ಥರ ಒಂದ್ರ ಮೇಲೆ ಒಂದು ಕಲ್ಲಿಟ್ಟಿದ್ದಾರೆ. ಸಹಸ್ರಲಿಂಗ ಕಲ್ಲಿಗೆ ಒಂದೊಂದು ಲಿಂಗ ಅದಾವೆ ಇಲ್ಲಿ. ಇಲ್ಲಿ ನೋಡ್ರಾಗ ಕಲ್ಲಿಗೆ ಒಂದೊಂದು ಲಿಂಗ, ಅದಕ್ಕೆ ಅಂತ ಎಷ್ಟು ಕಲ್ಲದವಲ್ಲ ಅಷ್ಟು ಕಲ್ಲಿಗೆ ಒಂದೊಂದು ಲಿಂಗ ಅವು. ಇಲ್ಲಿ ನೋಡಿ, ಈಗ ತೋರಿಸ್ತೇನೆ ಬಾ ಸಣ, ಬಾ ಬಾ ಅಲ್ಲಿ ಹೋಗಂಬ. ಮೇನ್ ಇಲ್ಲಿ ಲಿಂಗ ಮುಕ್ ಮಾಡ್ಯಾರ ಅನ್ನಿಸ್ತದೆ, ಚಂದಿತ್ತಿದು. ಕಾಲು ಭಾಳ ಸುಡ್ತಾವ, ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ಫಾಸ್ಟ್ ಹೋಗ್ಬಿಡೋಣ ಬಾ.
ಏ ಬಾಬಾ ಆಗ ಅಲ್ಲಿ ಒಂದು ಲಿಂಗ, ಇಲ್ಲಿ ಒಂದು ಲಿಂಗ. ಈ ಕಡೆ ಫುಲ್ಲು ಲಿಂಗ ಅದಾವ. ಇಲ್ಲಿ ನೋಡಿ ಕಲ್ಲಿದು ಮುಕ್ಕು ಮಾಡ್ಯಾರ. ನೋಡ್ತಾರಲ್ಲ ಕಲ್ಲಿಗೆ ಒಂದೊಂದು ಲಿಂಗ. ಲಿಂಗಗಳು ಚಿತ್ರನೇ ಫುಲ್ಲು. ಇದಕ್ಕೆ ಒಂದು ಕತಿ ಅದ. ಅಲ್ಲ ಏನು ಕತಿ ಅಂದ್ರೆ, ಇದು ರಾಮ ಲಕ್ಷ್ಮಣ ಸೀತಾ ಅವರು ಕಾಡಿಗೆ ಬಂದಾಗ ಅವ್ರ ಪಾಪ ಕಳ್ಕೊಳಕ ಇದನ್ನು ಸ್ಥಾಪನೆ ಮಾಡ್ಯಾರ ಅಂತ ಅದ ಪ್ರತೀತಿ. ಅಂದರೆ ಕಲ್ಲಿಗೆ ಒಂದೊಂದು ಲಿಂಗ ಕಟ್ಟಿತೀವಿ, ಅವ್ರ ಪಾಪ ವಿಮೋಚನೆ ಮಾಡ್ಕೋಬೇಕು ಅಂತ ಮಾಡಿದ್ದು. ಹಿಂಗೆ ಕಾಡಿನಾಗೆಲ್ಲ ಹಿಂಗೆ ಮಾಡ್ಕೋತಾನೆ ಹೋಗ್ಯಾರ ಅವರು. ಅದಕ್ಕೆ ಎಲ್ಲ ಕಡೆ ಒಂದೊಂದು ಲಿಂಗನ ಸ್ಥಾಪನೆ ಮಾಡಿದ್ರು. ಇಲ್ಲಿ ನೋಡಿ ಇವು ಹರಕೆ ಹೊತ್ತು ಕಲ್ಲಿನ ಮ್ಯಾಗ ಕಲ್ಲು ಇಟ್ಟಾರ ಹಿಂಗೆಲ್ಲ. ಹಾಂ ಹಾಂ ಅಲ್ಲ ಕಟ್ಟದು ಅಲ್ಲ, ಅವರೇ ಕಟ್ದಾರ. ಅವರು ಇಲ್ಲಿ ಕಾಡಿಗೆ ಇದಕ್ಕೆ ಬಂದಾಗ ಕಟ್ದಾರ. ಇಲ್ಲಿ ನೋಡಿ ಸಣ್ಣ ಲಿಂಗ, ಸಹಸ್ರಲಿಂಗ ಕಟ್ದಾರ ಅಂತ. ಇದು ಗುಡ್ಡ ಫುಲ್ಲು ನೀರು ಭಾಳ ಇದ್ದಾಗ ನೀರು ಭಾಳ ಬಂದು ಅಂದ್ರೆ ಮುಚ್ಚೋಗ್ತಾವೆ. ಇಲ್ಲೊಬ್ರು ಸ್ವಾಮಿಗಳು ಇರ್ತಿದ್ರು ಪೂಜೆ ಮಾಡಕ್ಕೆ. ಇದೇನು ಕುಟೀರ ಕಟ್ಟಾರಲ್ಲ, ಅಲ್ಲಿ ಲಿಂಗಕ್ಕೆ ಒಬ್ರು ಸ್ವಾಮಿ ಇರ್ತಿದ್ರು, ಇದ್ದು ಪೂಜೆ ಮಾಡ್ತಿದ್ರು. ಅಭಿಷೇಕ ಪೂಜೆ ಎಲ್ಲ ಮಾಡ್ತಿದ್ರು. ಇಲ್ಲಿ ನೋಡಿ ರಾಮಚಂದ್ರ ಲಿಂಗರು. ಅವಾಗ ಸ್ವಲ್ಪ ಹಳೆಗನ್ನಡ ಇತ್ತಲ್ಲ, ಹಾಗಾಗಿ ಅದೇ ಲಿಂಗವು ಅನ್ನೋದಕ್ಕೆ. ಹಾಂ ಅದೇ ಲಿಂಗವು ಹಿಂಗೆ ಮಾಡ್ಯಾರ. ಸಹಸ್ರನಾಮ ಲಿಂಗ, ಬುಡಕ ಲಿಂಗ, ಲಿಂಗವು ಅದಲ್ಲ. ಹೌದು, ಸಾಂಬ ಸದಾಶಿವ ಲಿಂಗವು ಅದ. ಏನು ಬರೋದು ಅಕ್ಷರ ಸರಿ ಕಾಣ್ತಾ ಇಲ್ಲ. ಕಂಡೋರು ಕಮೆಂಟ್ ಮೂಲಕ ತಿಳಿಸ್ರಿ. ಯಾಕೆ ಅಕ್ಷರ ಕಾಣ್ತಾ ಇಲ್ಲ ಸರಿಯಾಗಿ. ಏನರ ಕುಟ್ಟಕ, ಹಾಂ ಏನರ ಕುಟ್ಟಕ್ಕೇನ್ರ ಒಳಪಳ 14 ವರ್ಷ ಕಳೀಲಕ್ಕ ಎಲ್ಲ ಕಾಡಿನಾಗ ತಿರುಗಾಡಿ ಹಣ್ಣು ಹಂಪಲು ಕಾಡಿನಾಗ ತೊಗೊಂಡು ತಿಂತ ಯಾವ್ಯಾವ ಪ್ಲೇಸಿಗೆ ಹೋಗ್ತಾರೆ, ಯಾವ್ಯಾವ ಜಾಗಕ್ಕೆ ಹೋಗ್ತಾರ, ಅವ್ರದ್ದು ಒಂದೊಂದು ಕುರು ಮಾಡಿ ಹೋಗ್ಯಾರ ಲಿಂಗ. ಇಲ್ಲಿ ಸಹಸ್ರಲಿಂಗ ಮಾಡ್ಯಾರಲ್ಲ, ಅಲ್ಲಿ ಬೀದರ್ದಾಗ ಪಾಪನಾಶ ಲಿಂಗ ಅದಲ್ಲ ನೋಡು, ಅದನ್ನು ಶ್ರೀರಾಮಚಂದ್ರನೇ ಕೆತ್ತನೆ ಮಾಡ್ಯಾನ, ಅದನ್ನು ಸ್ಥಾಪನೆ ಮಾಡ್ಯಾನ ಅಂತ ಹೇಳ್ತಾರೆ. ಸಾರಿ, ಕೆತ್ತನೆ ಅಂದದ್ದು ಸ್ಥಾಪನೆ ಮಾಡಿದ್ದು ಶ್ರೀರಾಮಚಂದ್ರ ಅಂತ. ಮತ್ತು ಇದು ಸುರಪುರದಾಗ ಗುಡ್ಡ ಸೀತೆ ಸೆರಗು ಅಂತಾರಲ್ಲ, ಸೀತೆ ಹೋಗ್ಬೇಕಾದ್ರೆ ಸೀತೆ ಸೆರಗು ಅಂತಾರೆ ನೋಡಿ. ಸೀತೆ ಗುಡ್ಡದಿಂದ ಹೋಗಾಗ ಆಕಿನ ಸೆರಗು ಹೋಗಿದ್ದಕ್ಕೆ ಅದಿಷ್ಟೇ ನೆರಳು ಸೆರಗಿಂದ ಮಾರ್ಕ್ ಅದ ನೋಡಿ. ಕಪ್ಪು ಮೀನ.